ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭು ಭಗವಾನ್ ಬಾಧರಾಯಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ವಧುವಿನ ನಕ್ಷತ್ರ ವರನ ನಕ್ಷತ್ರ ಏಕ ನಕ್ಷತ್ರವಾಗಿರಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸುಮಾರು ಜನ ಏಕ ನಕ್ಷತ್ರ ಮದುವೆ ಮಾಡ್ಕೋಬೋದಾ, ಒಂದೇ ನಕ್ಷತ್ರ, ಹುಡುಗಂದು ಒಂದೇ ನಕ್ಷತ್ರ, ಹುಡುಗಿದು ಒಂದೇ ನಕ್ಷತ್ರ, ಮದುವೆ ಮಾಡ್ಕೋಬೋದಾ? ಇಲ್ಲ, ಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಏಕ ನಕ್ಷತ್ರ ವಿವಾಹಕ್ಕೆ ನಿಷಿದ್ಧ. ಆದರೆ ಕೆಲವೊಂದು ಎಕ್ಸೆಂಪ್ಷನ್ಸನ್ನು ಕೊಟ್ಟಿದ್ದಾರೆ. ವಧೂವರರ ನಕ್ಷತ್ರ ಏಕ ನಕ್ಷತ್ರ ವಿಚಾರದಲ್ಲಿ ಅನೇಕ ಗ್ರಂಥಗಳಲ್ಲಿ ಅನೇಕ ರೀತಿಯಾಗಿ ಹೇಳಲ್ಪಟ್ಟಿದೆ. ಆದರೆ ಶಾಸ್ತ್ರಸಮ್ಮತವಾಗಿ ಒಂದು ಪ್ರಧಾನ ಬಿಂದು ಆಗಿ ತಗೊಂಡು ಅದನ್ನು ಅಪ್ಲೈ ಮಾಡಿಕೊಂಡಿದ್ದಾರೆ. ಏನು? ಕೆಲವೊಂದು ಉತ್ತಮ, ಮಧ್ಯಮ, ನಿಷಿದ್ಧಗಳು ಅಂತ ಹೇಳಲ್ಪಟ್ಟಿದೆ. ಏಕ ನಕ್ಷತ್ರ ಏಕ ರಾಶಿಗೂ ಬರ್ತೀನಿ. ಈಗ ಮೇಷರಾಶಿಯವ್ರನ್ನ ಮದುವೆ ಆಗ್ಬೋದಾ, ವೃಷಭ ರಾಶಿಯವ್ರನ್ನ ಮದುವೆ ಆಗ್ಬೋದಾ, ಈ ಥರದ್ದೆಲ್ಲ ಇರುತ್ತೆ, ಅದು ತಿಳಿಸ್ತೀನಿ ನಾನು. ಏನು ಹಾಗಾದರೆ ಅವುಗಳೆಲ್ಲ ಪರಿಶೀಲಿಸಿದಾಗ ರೋಹಿಣಿ ನಕ್ಷತ್ರ, ಮಖ, ಶ್ರವಣ, ಉತ್ತರಾಭಾದ್ರ, ರೇವತಿ, ಈ 5 ನಕ್ಷತ್ರಗಳು ಹುಡುಗ ಹುಡುಗಿದು ಒಂದೇ ಆಗಿದ್ದರೂ ಕೂಡ ಓಕೆ, ಅಡ್ಜಸ್ಟ್ ಆಗುತ್ತೆ, ನಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ, ಮಾಡ್ಬೋದು. ಹುಡುಗ ಹುಡುಗಿ ಇಬ್ಬರು ಇಷ್ಟಪಟ್ಟಿದ್ದಾರೆ, ಫ್ಯಾಮಿಲಿ ಚೆನ್ನಾಗಿದೆ, ಮುಂದುವರ್ಸ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಅಶ್ವಿನಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ, ಈ ನಕ್ಷತ್ರಗಳು ಮಧ್ಯಮ, ಬೇರೆ ವಿಧಿನೇ ಇಲ್ಲ. ಎಷ್ಟೋ ಜನ ನಾನು ಇಷ್ಟಪಟ್ಟಿದ್ದೀನಿ, ಅವ್ನು ಸಿಕ್ಕಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ, ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಜೀವನನೇ ಬೇಡ, ಈ ಥರದ್ದೆಲ್ಲ ಇರೋರು. ಅಥವಾ ಒಬ್ಬರು ಮದುವೆ ಮಾಡೋದ್ರಿಂದ ಒಂದು ಕುಟುಂಬದಲ್ಲಿ ಶಾಂತಿ ಸಿಗುತ್ತೆ, ಒಂದೇನೋ ನೆಮ್ಮದಿ ಸಿಗುತ್ತೆ. ಎಷ್ಟೋ ಜನ ಅಕ್ಕನ ಮಗಳನ್ನೇ ಮದುವೆ ಆಗಬೇಕು ಅಂದ್ಕೊಂತಾರೆ, ಮಾವನ ಮಗಳನ್ನ ಮದುವೆ ಆಗಬೇಕು ಅನ್ಕೋತಾರೆ, ಊರ ಸಮಸ್ಯೆನ ಪರಿಹಾರ ಆಗೋಕ್ಕೆ ಆ ಊರಿಂದ ಒಂದು ಹೆಣ್ಣನ್ನು ತರಬೇಕು ಅನ್ಕೋತಾರೆ. ಈ ಥರ ಇದ್ದವರು ಈ ನಕ್ಷತ್ರಗಳಾಗಿದ್ದರೂ ಮಧ್ಯಮ, ಓಕೆ, ಮಾಡಿಬಿಡ್ಬೋದು, ತೊಂದರೆ ಇಲ್ಲ. ಆದರೆ ನಿಷಿದ್ಧ ನಕ್ಷತ್ರಗಳಿದೆ. ಏಕ ನಕ್ಷತ್ರ, ಉದಾಹರಣೆಗೆ ಕೃತ್ತಿಕಾ ನಕ್ಷತ್ರದ ಹುಡುಗ ಅದೇ ನಕ್ಷತ್ರದ ಹುಡುಗಿಯನ್ನು ಮದುವೆ ಆಗೋಂಗಿಲ್ಲ, ಯಾವ ಕಾರಣಕ್ಕೂ ಆಗೋಂಗಿಲ್ಲ. ಹಾಗೆ ಪುನರ್ವಸು ನಕ್ಷತ್ರ ಮತ್ತು ವಿಶಾಖೆ ನಕ್ಷತ್ರ, ಇವುಗಳನ್ನು ಅಶುಭ ಅಂತ ಹೇಳ್ತೀವಿ. ಅಶುಭ ಅಂದರೆ ಕೆಟ್ಟದ್ದು. ಇದ್ರ ಜೊತೆಗೆ ನಿಷಿದ್ಧ ಏನು ಗೊತ್ತಾ? ಭರಣಿ, ಆಶ್ಲೇಷ, ಉತ್ತರ, ಹಸ್ತ, ಸ್ವಾತಿ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಈ 12 ನಕ್ಷತ್ರಗಳು ಯಾವ ಕಾರಣಕ್ಕೂ ಏಕ ನಕ್ಷತ್ರ ವಿವಾಹ ಮಾಡ್ಕೋಬೇಡಿ, ದಯಮಾಡಿ ಮಾಡ್ಕೋಬೇಡಿ. ಮಾಡಿಕೊಂಡ್ರೆ ಸಮಸ್ಯೆಗಳು ಬರುತ್ತೆ. ನಕ್ಷತ್ರ ಏಕಾದರೆ ಸಂತಾನಕ್ಕೆ ತೊಂದರೆ ಆಗುತ್ತೆ. ಒಬ್ಬರೊಬ್ಬರು ಮನಸ್ಸಿ ಸಮಾನತೆ ಇರುತ್ತೆ, ಏಕತೆ ಇರುತ್ತೆ. ಅದರಿಂದ ಖಂಡಿತ ತೊಂದರೆಗಳು ಬರುತ್ತೆ, ಬಂದಿದೆ, ಎಷ್ಟೋ ಜನಕ್ಕೆ ಸಮಸ್ಯೆಗಳಾಗಿದೆ. ಹಾಗಾಗಿ ಖಂಡಿತವಾಗಲೂ ಅದನ್ನು ನಾನು ಯಾವ ಕಾರಣಕ್ಕೂ ನಿಮಗೆ ಉತ್ತೇಜನ ಕೊಡೋದಿಲ್ಲ. ಹಾಗಾಗಿ ಏಕ ನಕ್ಷತ್ರನೇ ಬೇಡ ಅಂತ ಡಿಸೈಡ್ ಮಾಡಿಬಿಡಿ. ನಿಮ್ಮ ಮಗಳಿಗೋ ಮಗನಿಗೋ ಸಂಬಂಧ ಹುಡುಕ್ತಾ ಇದ್ದೀರಾ, ಏಕ ನಕ್ಷತ್ರ ಬೇಡ. ನಿಮ್ಮ ಮಗಳದ್ದು ಯಾವುದೋ ಒಂದು ನಕ್ಷತ್ರ ಇತ್ತು, ಅನುರಾಧನೆ ಇತ್ತು ಅಂದ್ಕೊಳ್ಳಿ, ಮಹಾ ನಕ್ಷತ್ರವೇ. ಹುಡುಗಂದು ಅನುರಾಧ ನಕ್ಷತ್ರ ಸಿಗ್ತಾ? ಬೇಡ, ಪರವಾಗಿಲ್ಲ, ಇನ್ನೊಂದು ಹುಡುಗ ಸಿಗ್ತಾನೆ. ಇಲ್ಲ, ಇವ್ರು ಮಾಡ್ಕೊಳ್ಳೋದ್ರಿಂದ ಒಳ್ಳೇದಿದೆ, ಬೇರೆ ಥರದ್ರೆಲ್ಲ ಅನುಕೂಲ ಇದೆ ಅಂದಾಗ ಮಾತ್ರ ಆವಾಗ ಯೋಚನೆ ಮಾಡಿ ಏನಾದರೂ ನಕ್ಷತ್ರ ಎಷ್ಟು ಶಾಂತಿಗಳನ್ನು ಮಾಡ್ಕೋಬೋದು. ಇದು ನಕ್ಷತ್ರಕ್ಕಾಯ್ತು. ಬರೋಣ ರಾಶಿಗೆ. ಈಗ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತ್ತಿಕಾ ನಕ್ಷತ್ರದ 1 ಪಾದ, ಇಷ್ಟು 9 ಪಾದ ಸೇರಿ ಅಶ್ವಿನಿ ನಕ್ಷತ್ರ. ಕೃತ್ತಿಕಾ ನಕ್ಷತ್ರ ಮೊದಲನೇ ಪಾದ ಮೇಷರಾಶಿಗೆ ಬರುತ್ತೆ. ಅದೇ ಕೃತ್ತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದ ವೃಷಭ ರಾಶಿಗೆ ಬರುತ್ತೆ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು ನಿಮಗೆ. ಈಗ ಅಶ್ವಿನಿ ನಕ್ಷತ್ರದ ಹುಡುಗಿ ಭರಣಿ ನಕ್ಷತ್ರದ ಹುಡುಗನ ಮದುವೆ ಮಾಡ್ಕೋಬೋದಾ ಅಂದರೆ ಇಬ್ಬರದು ಮೇಷರಾಶಿನೇ ಬರುತ್ತೆ. ಏಕರಾಶಿ ನಿಷಿದ್ಧ ಅಂತ ಎಲ್ಲೂ ಹೇಳಿಲ್ಲ. ಏಕರಾಶಿ ನಿಷಿದ್ಧ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಸಾಧ್ಯವಾದಷ್ಟು ಏಕರಾಶಿ ಮಾಡ್ಕೋಬೇಡಿ. ಸ್ತ್ರೀ ದೀರ್ಘ ಕಡಿಮೆ ಇರುತ್ತೆ. ಉಲ್ಟಾ ಆದಾಗ ಹೆಣ್ಣಿನ ನಕ್ಷತ್ರ ಪೂರ್ವ ನಕ್ಷತ್ರ ಆಗಿ ಗಂಡಿನ ನಕ್ಷತ್ರ ಹೆಣ್ಣಿನ ನಕ್ಷತ್ರ ಆದಮೇಲೆ ಬಂದರೆ ಅದು ನಿಮಗೆ ಖಂಡಿತ ಅನುಕೂಲ ಆಗಲ್ಲ.
ನಿಮ್ಮ ನಕ್ಷತ್ರ ಆದಮೇಲೆ ಹೆಣ್ಣಿನ ನಕ್ಷತ್ರ ಬಂದರೆ ಹೆಣ್ಣಿನ ನಕ್ಷತ್ರದಿಂದ ಪ್ರಾರಂಭ ಮಾಡಿ ನಿಮ್ಮ ನಕ್ಷತ್ರ ಬರೋಷ್ಟೊತ್ತಿಗೆ 27 ಆಗುತ್ತೆ, ಉತ್ತಮ ಇರುತ್ತೆ, ಏನೂ ತೊಂದರೆ ಇಲ್ಲ, ಸ್ತ್ರೀ ದೀರ್ಘ ಚೆನ್ನಾಗಿರುತ್ತೆ. ಆದರೆ ಮೇಷರಾಶಿಯ ಹುಡುಗ ಅದೇ ರಾಶಿಯ ಹುಡುಗಿಯನ್ನು ಮದುವೆ ಆಗೋದು ಬೇಡ, ಜನರಲ್ ಆಗಿ ಬೇಡ. ಇನ್ ಡೆಪ್ತ್ ಆಗಿ ಹೋದರೆ, ಉದಾಹರಣೆಗೆ ಹೇಳ್ತೀನಿ, ಇನ್ ಡೆಪ್ತ್ ಆಗಿ ಹೋದರೆ ಏನಾಗುತ್ತೆ ಅಂತ ತಗೋತೀನಿ ನಾನು. ಈಗ ಮಖ ನಕ್ಷತ್ರ ಸಿಂಹರಾಶಿ, ಉತ್ತರ ನಕ್ಷತ್ರ ಮೊದಲನೇ ಪಾದ ಸಿಂಹರಾಶಿ, ಮದುವೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಏಕರಾಶಿಯೇ, ನಕ್ಷತ್ರಗಳು ಬೇರೆ. ಹಾಗೆ ನಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಆಯಿತಾ? ಈಗ ಧನಿಷ್ಠ ನಕ್ಷತ್ರ ಮೂರನೇ ಪಾದದ ಹೆಣ್ಣು ಅಥವಾ ಗಂಡು ಪೂರ್ವಭಾದ್ರ ನಕ್ಷತ್ರದ ಎರಡನೇ ಪಾದದ ಗಂಡು ಅಥವಾ ಹೆಣ್ಣನ್ನು ಮದುವೆ ಆಗ್ಬೋದು. ಅದು ಒಟ್ಟು ಬರುವಂಥದ್ದು ಕುಂಭರಾಶಿಯೇ, ವಧುವರರಿಬ್ಬರದು ಕುಂಭರಾಶಿಯೇ. ಆದಷ್ಟು ಏಕರಾಶಿಯನ್ನು ದೂರ ಮಾಡಿಬೇಡ, ಏಕನಕ್ಷತ್ರವನ್ನು ದೂರ ಮಾಡಿಬೇಡ. ಸಾಧ್ಯವಾದರೆ ಇನ್ಡೆಪ್ತಾಗಿ ಹೋಗ್ತೀನಿ ನಾನು, ಜ್ಯೋತಿಷ್ಯ ಪ್ರಕಾರ ಹೋಗಿ ನಾನು ಅನಾಲಿಸಿಸ್ ಮಾಡ್ತೀನಿ ಅನ್ನೋದಾದರೆ ಇನ್ಡೆಪ್ತಾಗಿ ಹೋಗಿ ನಿರ್ಧಾರ ತಗೊಳ್ಳಿ. ಯಾವ ಕಾರಣಕ್ಕೂ ನಿಮ್ಮ ಕೈಯಾರ ನಿಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡಬೇಡಿ. ಅವ್ರ ತಲೆಯಲ್ಲಿ ಬರೆದಿದ್ರೆ ಬ್ರಹ್ಮನ ಏನು ಮಾಡೋಕ್ಕಲ್ಲ, ಜ್ಯೋತಿಷ್ಯರು ನಾವು ಏನು ಮಾಡೋಕ್ಕಲ್ಲ, ನಾವೇನು ದೇವರೇನಲ್ಲ, ನಾವು ನಿಮ್ಮ ಥರ ಮನುಷ್ಯರೇ. ಈ ಶಾಸ್ತ್ರವನ್ನು ಕಲ್ತಿದ್ದೀವಿ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 4 ವಿಷಯಗಳನ್ನು ಹೇಳ್ತೀವಿ. ಅದಕ್ಕೆ ನೀವು ನಮಗೊಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದೀರಾ, ಗುರುಸ್ಥಾನ ಅಂತ ಕೊಟ್ಟು ಗುರುಗಳೇ ಅಂತ ಕರಿತೀರಾ, ಅಷ್ಟು ಬಿಟ್ಟರೆ ನಾವು ನಿಮ್ಮ ಥರ ಮನುಷ್ಯರೇ. ಹಾಗಾಗಿ ನಿಮ್ಮ ಕೈಯಿಂದ ನೀವು ಯಾವತ್ತೂ ಯಾರ ಜೀವನವನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಯಾರ ಜೀವನ ಅಂದರೆ ನಿಮ್ಮ ಮಕ್ಕಳ ಜೀವನನೇ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನೀವು ನೋಡಿ, 1 ತಿಂಗಳು ಲೇಟ್ ಆಗಲಿ, 1 ವರ್ಷ ಲೇಟ್ ಆಗಲಿ, ಮದುವೆ ಆದಮೇಲೆ ಇಡೀ ಜೀವನ ಪೂರ್ತಿ ಚೆನ್ನಾಗಿರಬೇಕು ಅಂದರೆ ನಾವು ಎಲ್ಲವನ್ನೂ ನೋಡಬೇಕು. ಹಾಗಾಗಿ ಏಕನಕ್ಷತ್ರ ಏಕರಾಶಿ ಅನ್ನುವಂಥದ್ದು ಸ್ವಲ್ಪ ತಿಳುವಳಿಕೆನ ತೊಗೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ಆ ಜ್ಯೋತಿಷ್ಯರಿಗೆ ವಿಷಯ ಗೊತ್ತಿರಲಿ, ಒಂದು ಅರ್ಧ ಗಂಟೆ ಕುತ್ಕೊಳ್ಳಿ ಅವ್ರ ಹತ್ರ ಮಾತಾಡಿ. ನೀವು ಕೊಡೋ ಸಂಭಾವನೆ ಕೊಡ್ತೀರಾ, ಹತ್ರ ಮಾತಾಡಿ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ತದನಂತರ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರ. ನೋಡಿದ್ರಲ್ಲ, ಏಕ ನಕ್ಷತ್ರದ ವಿಚಾರ, ಏಕ ರಾಶಿ ವಿಚಾರ, ಅದರಲ್ಲಿ ಭಿನ್ನ ಹೇಗಿರಬೇಕು, ಯಾವ ಥರ ಡಿಸೈಡ್ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಖಂಡಿತ ಈ ವಿಡಿಯೋ ನಿಮಗೆ ಒಪ್ಪಿಗೆ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.